ಸಾಗರ ಅಲ್ಲಿ ಅಲ್ವ ಮೇಲೆ ಅದೆಲ್ಲ ನೀನು ಮಂತ್ರವಾದಿ ಅಲ್ವ? ನಾನು ನಮಸ್ಕಾರ. ಅದೇ പറഞ്ഞത്. ಎಂತದ್ದು ಕೂದಲೆಲ್ಲ ಬಿಟ್ಟುಕೊಂಡು ನನ್ನ ಸಂಕಲ್ಪ ಈ ರೀತಿ ಇರ್ಲಿಲ್ಲ. വീട്ടിലേക്ക് വരുമ്പോ ഇങ്ങനെ ನಿನ್ನ ಭಾಷೆ ನನಗೆ ಅರ್ಥವಾಗುದಿಲ್ಲ ಪುಣ್ಯಾತ್ಮ. അത് മന്ത്രവാദി മലയാളി ഉണ്ട്. ಹಾಗೆ ഞാനിപ്പോ ഈടെ വരുമ്പോ മുന്നേ രവീന്ദ്ര ശെട്ടിയുടെ വീട്ടിലൊക്കെ പോയിട്ടുണ്ട്. ഒരു വലിയ പൂച്ചയുണ്ട് വീട്ടിൽ, ഒരു വലിയ പൂച്ചയുണ്ട്. ಅಂದ್ರೆ പൂച്ച ആ പൂച്ച ചത്തുപോയിട്ടില്ല. അതിന് വേറെ ഒരു കുഞ്ഞു പൂച്ച കൊണ്ടുവന്നു. കുഞ്ഞു പൂച്ചക്ക് എത്ര ചിന്നടിച്ചെങ്കിൽ എന്തും ഇതാ തടിയില് വരുന്നില്ല, ക്ഷീണമായിട്ട് പോയി. അപ്പൊ ഇങ്ങനെ അവന് എന്ത് കാരണം ചോദിക്കണേ ജോയിസിയുടെ അടുത്തേക്ക് പോയി. അപ്പൊ കണ്ടു അല്ല രാശി വെച്ചോ പൂച്ചന്റെ പ്രിയത്ത് കുഞ്ഞു പൂച്ചക്കും പിടിച്ചിട്ടുണ്ടായിരുന്നു. അങ്ങനെയൊക്കെ ಈಗ ನೀನನ್ನು ಸೃಷ್ಟಿ ಮಾಡಿದ್ದು ನಾನು ರವೀಂದ್ರನ ಯಾರು പോയിട്ട് വന്നോ? എന്താ അവന് ಮುಂದೆ ನೋಡು. ಓ ಇತರ ಬೆನ್ನುಮಗಲ್ಲುಂಟು ಎಲ್ಲ ನಮ್ಮ ವಿರೋಧಿಗಳು. ಹೌದಾ? ಎಂದ ಇಲ್ಲಿಗೆ ಬಂದಿದ್ದಾರೆ ನಮ್ಮ ವಧೆಗೆ. ಹಾಗಾಗಿ ಅವರ ಸರ್ವನಾಶವೇ ನಮ್ಮ ಲಕ್ಷ್ಯ. നിങ്ങൾ തല ചൂടാക്കണ്ട. അത്ര പെണ്ണുമക്കൾക്ക് ഞാനുണ്ട്. ವ್ಯವಸ್ಥೆ ಆದ್ರೆ ಅವರಿಗೆ ಅರಳು ಹಿಡಿಯುವ ಹಾಗಾಗ್ಬೇಕು. ಕೆಲವರೆಲ್ಲ ಕುಳಿತಲ್ಲಿಯೇ ನಗುತ್ತಾ ಇರ್ಬೇಕು, ಕೆಲವರೆಲ್ಲ ತಿಂದಿತ್ತ ಓಡಾಡುತ್ತಾ ಇರ್ಬೇಕು. ಹಾಗಾಗಿ ಇಷ್ಟ ಆಗ್ಬೇಕಿದ್ರೆ ನೀನು ಬಿರಾಂಗ್ ಬಿಡ್ಕೊಳು. ಬಿರಾಂಗ್ ನಿನ್ನ ಅಪ್ಪನಿಗೆ ಹುಟ್ಟು ಹಿಡಿಯುವ ഞാനുണ്ട് പോലെ ಸಾಧನ ಏನೆಲ್ಲ ಬೇಕು ಹೇಳು. ಊರ ಬಲಿ ಬೇಡು. ಬಲಿ ಅದಕ್ಕೆ അത് കിഴിയാക്കാൻ. അതിന് പിന്നെ പൊടി വേണം, ಅರಳು. അതിന് പിന്നെ പായക്ക വേണം. ಪಾಯಸ, പായക്ക ಬಾಳೆಹಣ್ಣು. ಇಂಥದ್ದೇ ಜಾತಿ ಅಂತ ಉಂಟಾ? ಅದೇನಿಲ್ಲ. ಬಾಳೆಹಣ್ಣಿಗೆ ಎಷ್ಟು ಕೊರತೆ ಇಲ್ಲ ನೋಡು ನೇತಾಡಿಸಿ. അതിന് പിന്നെ ಕೊಂಡ ಎಳನೀರು. അതിന് പിന്നെ ചോര വേണം. ಕೊಡುವ ಎಲ್ಲಿ ಎಲ್ಲಿ ವ್ಯವಸ್ಥಾಪಕ ಎಲ್ಲಿ? ನಮ್ಮ ವ್ಯವಸ್ಥಾಪಕನ ವ್ಯವಸ್ಥೆ ನೋಡಿ, ಇವನಿಗೊಂದು ಸನ್ಮಾನ ಮಾಡ್ಬೇಕು ಬರುವ ವರ್ಷ. ಎಷ್ಟು ವರ್ಷ ಆಯ್ತು ಅವರ ಜೊತೆಯಲ್ಲಿದ್ದು ನಾವು ಮಾತಾಡ್ತಾ ಇರುವಾಗ. ಆಯ್ತಾ? ಚೋರೆ ಚೋರೆ ಅದಿರ್ಲಿ. ಅದೆಂತದ್ದು ಅದೆಂತದ್ದು? ಚೋರೆ ಬೇಡಲ್ಲಿ ರಕ್ತ. ರಕ್ತ ನಿನ್ನಲ್ಲಿ ಉಂಟಲ್ಲ, ಕೊಡು. ಅದು ಬೇಡ ನಿಗಳಲ್ಲಿ. ಅದೆಲ್ಲ ಆಗ್ಲಿಕ್ಕಿಲ್ಲ. ಈಗ ರಕ್ತ ಯಾಕೆ ಕೊಡುವುದು? ಅದು ಬೇಡ. ಅದು ಚೋರೆ ಕೊಡ್ತೇವೆ, ಪರಿಣಾಮನೇ ಜಾಸ್ತಿ ಇತ್ತು. ಈಗ ರಕ್ತ ಬೇಕಿದ್ರೆ ಏನ್ ಮಾಡ್ಬೇಕು ನಾವು? ಕೋಳಿ ಕೋಳಿಯ ಸುದ್ದಿ ಮಾತಾಡ್ಬೇಕು. ಕೋಳಿ ಇಲ್ಲಂತೆ. ಕೊಂಡು ಹೋಗಿ ಚಂದ್ರಾಸ ಕೊಂಡು ಹೋಗಿಲ್ಲ. ಕೊಂಡು ಹೋಗಿ ನಾವು ಕೋಳಿ ತಿನ್ನುವ ಅಂತ ಮಾಡಿದ್ದೀವಿ. ಆಗಲಿ, ರಕ್ತ ಕೊಡ್ಬೇಕಿದ್ರೆ ಅದು ಇಲ್ಲ. ಬಹುಶಃ ಅಲ್ಲಿ ಕಟ್ಟಿ ಹಾಕಿದ್ದನ್ನು ಆವಾಗಲೇ ನೋಡಿ ಬಂದಿದ್ದಾರೆ. ಆಯ್ತು, ನಿನ್ನದ್ದು ರಕ್ತ ಕೊಡು. ಇದೆಂತದ್ದು ಪ್ರೇತ ಉಚ್ಚಾಟನ ಅಂತ? ಓಂ 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 ಭೂತಂ ಪ್ರೇತಂ ಅಪಸ್ಮಾರಂ ಎನ್ನ ಕಂಡು ಹೋಗ ಗುರುವಿನ ಕಂಡು ಹೋಗ ಭೋಗ ಭೋಗ ಅನುಸ್ವಾರ. ಆಯ್ತಾ? ಬಾಳೆಹಣ್ಣು ಮುಗಿಯಿತಾ? ಓಂ ಆ ಕಟ್ಟೆ ಈ ಕಟ್ಟೆಗಳನ್ನು ಕೈ ಕಟ್ಟಿರು. ನಿಲ್ಲು, ಮಂತ್ರದ ಅರ್ಥ ಕೇಳುವುದಿಲ್ಲ. ಇದು ಒಂದೇ ಇರುವುದು ಇವತ್ತು. ಎಲ್ಲ ನಾನು ಇಟ್ಟಿದ್ದೇನೆ. ಆಯ್ತು, ಮುಂದುವರಿ. ಓಂ ಆ ಕಟ್ಟೆ ಈ ಕಟ್ಟೆಗಳನ್ನು ಕೈ ಕಟ್ಟಿ ಅಡಿಕಟ್ಟು ಮುಡಿಕಟ್ಟು ಗಂಟದ ಕಡಿಕಟ್ಟು ಎಂಕಟ್ಟು ಇಕ್ಕಟ್ಟು ಜಾಗದಲ್ಲಿ ಇನ್ನು ಕಟ್ಟು ತಾಕು. ಹೇಗೆ ನಮ್ಮ ಮಂತ್ರವಾದಿ ಸ್ವಾಮಿ ನೋಡಿ, ಇದನ್ನು ಬೇಕು. ನಿನ್ನ ಹೊಟ್ಟೆಗೆ ಹೊತ್ತಿದ್ದು ಬೆನ್ನಲ್ಲಿ ಬರಬೇಕು ಕೆಟ್ಟವನೇ ಎಂದು ಕೂಡ. ಈಗ ನೀನು ಅಶುದ್ಧ ಆಯ್ತಲ್ಲ ಅಲ್ಲಿ. ಇಲ್ಲ, ಕುಡಿದದ್ದು ಯಾಕೆ? ಅದೇ ಕುಡಿಕೊಳ್ಳೋ ವಿಷಯ ಉಂಟು. ಏನು? ಎಲ್ಲ ಮಂತ್ರ ಉಂಟೆ ಹಿಂದೆ ಉಳ್ಳಿಲೆ ಹಾಕಿ ಆಯ್ತು. പിന്നെ ഞാൻ കുടിച്ചോ? ನೀನು ಕುಡಿದೆ ಎಲ್ಲ ನಿನ್ನ ಹೊಟ್ಟೆಯೊಳಗೆ ಹೋಯ್ತು. ನೀನು ತಲೆ ಚೂಡ ಹೊರಗೆ ಬರುವುದು ಯಾವಾಗ? ನಾಳೆ ಬೇಕು, ದೂರ ಬೇಕು. ಅದು ನೋಡು, ನಗುತ್ತಾ ಇದ್ದಾರೆ. ಅದೇ ഞാനിപ്പ ಇಷ್ಟು ಹಿಡಿಯಬೇಕಾದುದು ಹೆಣ್ಣು ಮಕ್ಕಳಿಗೆ, ಗಂಡಸರಿಗೆಲ್ಲ ಗೊತ್ತಾಯ್ತಲ್ಲ.
ಮುಂದುವರಿಯೋಣ ಮುಂದುವರಿಯಲಿ ಓಂ ರೋಜಾಂಡಾಂಡಿ ವೇಮ್ರಾಂಡಂ ಕೆಲವರಿಗೆ ನಿದ್ದೆಯು ಕೆಲವರಿಗೆ ಮೂರ್ಛೆಯು ಕೆಲವರಿಗೆ ತೂಕಡಿಗೆ ಕೆಲರ ಆಲಸ್ಯದಿ ಕೆಲರು ಷಂಡತನ ತೊಳಗಿವೆ ಗಕ್ಕಿಗಳು ಏನಿದು ವಿಚಿತ್ರ ನಾಡಿಯಲ್ಲಿ ಯಾರು ಯುದ್ಧ ಮಾಡುತ್ತಾ ಇಲ್ಲ ಬದಲಾಗಿ ಹುಚ್ಚರಂತೆ ವರ್ತಿಸ್ತಾ ಇದ್ದಾರಲ್ಲ ಈ ವಿಚಾರವನ್ನು ಅಮ್ಮನಿಗೆ ತಿಳಿಸಬೇಕು ನಡೀತಿರಲಿ ನಾಡಿಯಲ್ಲಿ ಯಾರು ಯುದ್ಧ ಮಾಡುವುದಿಲ್ಲಮ್ಮ ಬದಲಾಗಿ ಹುಚ್ಚರಂತೆ ವರ್ತಿಸ್ತಾ ಇದ್ದಾರೆ ಕೆಲವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಕೆಲವೆಲ್ಲ ಮುದ್ದೆ ಬೇಡುತ್ತಾ ಇದ್ದಾರೆ ಮೂರ್ಛೆ ಹೋಗ್ತಾ ಇದ್ದಾರೆ ಅಮ್ಮ ಆ ದುಷ್ಟರು ಮಾಟ ಮಂತ್ರ ಮಾರಣಗಳಿಂದ ಈ ರೀತಿ ಮಾಡ್ತಾ ಇದ್ದಾರೆ ಏನು ಮಾಡೋದಮ್ಮ ಮಹಾದೇವಿನ ಮಕ್ಕಳಾದುದರಿಂದ ಕಾಮೇಶ್ವರನ ಭೋಗವ ಪ್ರೇಮಾದಿ ನೋಡಿ ನಕ್ಕರೆ ಬಣ್ಣಿಸುವುದೇನು ಆಮಾಜಾದಿಗವಾರು ಪಡೆಯಲು ಸಿದ್ಧ ಲಕ್ಷ್ಮಿಯ ಕುಳ್ಳಿರಿಸಿಕೊಂಡು ಬಿಡದ ಲಂಘಿಸಿಕೊಳ್ಳುತ್ತಾ ಪಡೆದನು ಲಕ್ಷ್ಮೀ ಗಣಪತಿ ಎಂಬ ಹೆಸರಲ್ಲ ಪಡಮಟ್ಟ ದೇವಿಗಂದು ಜಗದಂಬೆ ನಿನ್ನ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮವಮ್ಮ ಅಮ್ಮ ಒಮ್ಮಿಂದೊಮ್ಮೆಲೆ ನನ್ನ ಸೃಷ್ಟಿ ನಾನು ಯಾರು ನಿನ್ನ ಉದ್ದೇಶ ಏನು ಎಲ್ಲವನ್ನು ಹೇಳು ಕಂದಲಾಲಿಸು ಖಳರಿಂದು ಮಾರಣ ಮಂತ್ರದಿಂದ ಗೆಲ್ಲಿದನೆಮ್ಮನು ಕುಂದದೆ ಜಯಾದಿತ್ಯ ಯಂತ್ರವ ಛೇದಿಸಿ ಕೊಂದು ಬಾಲೈದ್ಯರನು ರಾಮೇಶ್ವರನ ಮುಖವನ್ನು ನೀಡಿ ಮುಗುಳ್ನಗು ಬೀರಿದ ಕಾಲದಲ್ಲಿಯೇ ಹುಟ್ಟಿಕೊಂಡವನಿ ಆಹಾ 10 ಕೈಗಳನ್ನು ಹೊಂದಿದ ಕಾರಣದಿಂದಾಗಿ ನನಗೆ ದಶಭುಜ ಗಣಪತಿ ಓಹೋ ತೊಡೆಯಲ್ಲಿ ಲಕ್ಷ್ಮೀ